ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 75% ಜನರು ಮತ ಚಲಾಯಿಸಿದರು. ಅವರಲ್ಲಿ 2% ಮತಗಳು ಅಮಾನ್ಯವೆಂದು ಘೋಷಿಸಲ್ಪಟ್ಟವು. ಒಬ್ಬ ಅಭ್ಯರ್ಥಿಯು 9261 ಮತಗಳನ್ನು ಪಡೆದಿದ್ದು ಅದು ಒಟ್ಟು ಮಾನ್ಯ ಮತಗಳ 75% ಆಗೈತಿ. ಹಾಗಾದ್ರೆ ಈ ಚುನಾವಣೆಯಲ್ಲಿ ನೋಂದಾಯಿತ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಟೋಟಲ್ ಏನ್ ಮಾಡ್ತೀನಿ, 100x ಐತಿ ಅಂತ ಅಂದ್ಕೊಂತೀನಿ. ವೋಟ್ ಮಾಡಿದ್ರೆ ಎಷ್ಟು ಅಂತ ಕೊಟ್ಟರೆ 75% ಅಂದ್ರೆ ಎಷ್ಟಾಯ್ತು, 75x ಆಯ್ತು. ಇದ್ರ 2% ಏನಾಗ್ಯವು, ಅಮಾನ್ಯ ಆಗ್ಯಾವ ಅಂದ್ರೆ ಎಷ್ಟಾಗತ್ತದ, -1.5 ಆಗತ್ತೆ. ಅಂದ್ರೆ ಮಾನ್ಯ ಮತಗಳು ಎಷ್ಟಾಗವೆ ಇಲ್ಲಿ 73.5x ಆಗತ್ತೆ. ಈ 73.5x ಒಳಗೆ ಏನಾಗೈತಿ, 75% ವ್ಯಾಲ್ಯೂ ಕೊಟ್ರ ಅಂದ್ರೆ 75% ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ ನಮಗೆ 9261 ಕೊಟ್ಟಾನ. ಅಂದ್ರೆ 73.5x ಇಂಟು 75/100 ಕೊಟ್ಟು ಎಷ್ಟಾಗತ್ತೆ, 9261 ಆಗತ್ತೆ. ಇಲ್ಲಿ 25 ಮೂರ್ಲೆ 75, 25 ನಾಲ್ಕಲೆ 100, 3 ಒಂದ್ಲೆ 3087 ಆಗತ್ತೆ. 73.5 ಇದು ಎಷ್ಟಲೇ ಆಗತ್ತೆ, 4.2 ಆಗತ್ತೆ. ಅಂದ್ರೆ x ಎಷ್ಟು ಬರ್ತೈತಿ ಇಲ್ಲಿ, ಪಾಯಿಂಟ್ ಐತಿ /10 ಆಗತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ, 4 ಐತಿ, 4 2 8 4 4 16. x ವ್ಯಾಲ್ಯೂ 168 ಆಯ್ತು. 100x ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ, 100x ವ್ಯಾಲ್ಯೂ 16800 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಸ್ತುವಿನ ಪಟ್ಟಿ ಮೌಲ್ಯದ ಮೇಲೆ 46% ಒಂದೇ ರಿಯಾಯಿತಿ ನೀಡಿದಾಗ ದೊರೆಯುವ ರಿಯಾಯಿತಿ ಮತ್ತು 30% ಹಾಗೂ 20% ಸತತ ರಿಯಾಯಿತಿಗಳನ್ನು ನೀಡಿದಾಗ ದೊರೆಯುವ ಒಟ್ಟು ರಿಯಾಯಿತಿ ನಡುವಿನ ವ್ಯತ್ಯಾಸ 256 ರೂಪಾಯಿ ಆಗೈತಿ. ಹಾಗಾದ್ರೆ ಆ ವಸ್ತುವಿನ ಪಟ್ಟಿ ಮೌಲ್ಯ ಎಷ್ಟಂತ ಕೇಳ್ಯಾರ. ಒಂದು ಡಿಸ್ಕೌಂಟ್ ಎಷ್ಟು ಕೊಟ್ಟಾನ ಇಲ್ಲಿ, 46% ಕೊಟ್ಟಾನ. ಇನ್ನೊಂದು ಡಿಸ್ಕೌಂಟ್ ಏನಾಗೈತಿ, 30 + 20 -30 × 20/100 ಆಗುತ್ತೆ. ಇದು ಎಷ್ಟು ಡಿಸ್ಕೌಂಟ್ ಆಗುತ್ತೆ, ಟೋಟಲ್ 50 - 6 ಆದ್ರೆ ಇದು ಎಷ್ಟಾಗುತ್ತೆ, 44 ಆಗುತ್ತೆ. ಇವೆರಡು ನಡಬರ್ಕಿನ ವ್ಯತ್ಯಾಸ ಕೊಟ್ಟರೆ ವ್ಯತ್ಯಾಸ ಎಷ್ಟಾಗುತ್ತೆ, ಇದು 2% ವ್ಯಾಲ್ಯೂ 256 ಆಗುತ್ತೆ. ಒಂದ್ರ ವ್ಯಾಲ್ಯೂ ಎಷ್ಟಾಗ್ತಿರಿ, ಒಂದ್ರ ವ್ಯಾಲ್ಯೂ 128 ಆಗುತ್ತೆ. 100 ವ್ಯಾಲ್ಯೂ ಎಷ್ಟಾಗುತ್ತೆ, 12800 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಹುಡುಗಿ ಶಾಲೆಗೆ 10 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾಳ, ಹಿಂದಿರುಗುವಾಗ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಬರ್ತಾಳ. ಇಡೀ ಪ್ರಯಾಣದ ಸರಾಸರಿ ವೇಗವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ಏನಾಗುತ್ತೆ ಇಲ್ಲಿ, ಎವರೇಜ್ ಸ್ಪೀಡ್ ಇಸ್ ಕೊಟ್ಟು 2 ಸ್ಪೀಡ್ 1 × ಸ್ಪೀಡ್ 2 / ಸ್ಪೀಡ್ 1 + ಸ್ಪೀಡ್ 2 ಆಗುತ್ತೆ. 2 ಇಂಟು ಎಷ್ಟೈತಿ, ಸ್ಪೀಡ್ 1 × ಸ್ಪೀಡ್ 2 / ಪ್ಲಸ್ ಎಷ್ಟಾಗುತ್ತೆ, 50 ಆಗುತ್ತೆ. 0 0 5 1 5 8 8 2 16 km/h ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 13525 ಅನ್ನ ಎ, ಬಿ ಮತ್ತು ಸಿ ಅವರ ನಡುವೆ ಹಂಚಲಾಯಿತು. ಅವರ ಪಾಲುಗಳಿಂದ ಕ್ರಮವಾಗಿ 29, 70 ಮತ್ತು 28 ರೂಪಾಯಿ ಕಡಿತ ಮಾಡಿದ ನಂತರ ಅವರ ಬಳಿ ಉಳಿದಿರುವ ಹಣದ ಅನುಪಾತ 19:6:8 ಆಗುತ್ತೆ. ಹಾಗಾದ್ರೆ ಬಿ ಮತ್ತು ಸಿ ಅವರ ಮೂಲ ಪಾಲುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎ ಬಿ ಸಿ ನಡುವಿನ ಪಾಲಿನ ವ್ಯತ್ಯಾಸ ರೇಷಿಯೋ ಎಷ್ಟೈತಿ, 19:6:8 ಆಗುತ್ತೆ. ಟೋಟಲ್ ರೇಷಿಯೋ ಎಷ್ಟಾಗುತ್ತೆ, ಇದು 33 ಆಗುತ್ತೆ. ಇಲ್ಲಿ ನೋಡ್ರಿ, 13,525 ಏನ್ ಮಾಡ್ಯಾರ ಇಲ್ಲಿ, -29 -70 -28 ಮಾಡಿದ ನಂತರ ರೇಷಿಯೋ ಬಂದೈತಿ. ಅಂದ್ರೆ ವ್ಯಾಲ್ಯೂ ಎಷ್ಟು ಬರ್ತೈತಿ, 13,398 ಆಗುತ್ತೆ. ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ, 13,398 ಟೋಟಲ್ 33 ಐತಿ. ಅಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟಾಗ್ತಿ ಇಲ್ಲಿ, 406 ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ, 406 ಇಂಟು ರೇಷಿಯೋ 6 ಐತಿ. ಪ್ಲಸ್ ಎಷ್ಟು ಕೂಡಿಸ್ಬೇಕು, ಅವಾಗ 70 ಮೈನಸ್ ಮಾಡಿದ್ 70 ಕೂಡಿಸ್ಬೇಕು. ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ, 2506 ಆಗುತ್ತೆ. ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, 8 ಇಂಟು 406 ಪ್ಲಸ್ ಅವಂದು ಎಷ್ಟು ಕೂಡಿಸ್ಬೇಕು, 28 ಕೂಡಿಸ್ಬೇಕು. ಎಷ್ಟು ಬರ್ತೈತಿ, ಇದು 3276 ಬರ್ತೈತಿ. 2506 ಮತ್ತು 3276 ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ, 770 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು 10 kg ಗೋಧಿಯನ್ನು ಪ್ರತಿ ಕೆಜಿ 20 ರೂಪಾಯಿ ದರದಲ್ಲಿ ಮತ್ತು 15 kg ಗೋಧಿಯನ್ನು ಪ್ರತಿ ಕೆಜಿ 30 ರೂಪಾಯಿ ದರದಲ್ಲಿ ಖರೀದಿಸಿ ಅವುಗಳನ್ನು ಮಿಶ್ರಣ ಮಾಡಿದನು. 10% ಲಾಭ ಗಳಿಸಲು ಮಿಶ್ರಿತ ಗೋಧಿಯನ್ನು ಪ್ರತಿ ಕೆಜಿ ಎಷ್ಟು ದರಕ್ಕೆ ಮಾರಬೇಕಂತ ಕೇಳಿರ್ಲಿ. ನೋಡ್ರಿ, ಮಿಕ್ಸ್ ಮಾಡಿದ್ರದ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕಂಡು ಹಿಡಿಬೇಕು. ಅದೇನಾಗುತ್ತೆ, 20 ರೂಪಾಯಿ ಹಂಗ 10 kg ಪ್ಲಸ್ 15 kg ಹಂಗ 30 ರೂಪಾಯಿ ಹಂಗ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಕೆಜಿ ಹಾಕ, 10 kg ಪ್ಲಸ್ 15 kg ಟೋಟಲ್ ಎಷ್ಟು ಕೆಜಿ ಆತಿಲ್ಲಿ, ಟೋಟಲ್ 25 kg ಆತ. ಇದೆಷ್ಟಾಗುತ್ತೆ, 2 20 200 ಪ್ಲಸ್ 450 ಡಿವೈಡೆಡ್ ಬೈ 25 ಆತ. 650 ಡಿವೈಡೆಡ್ ಬೈ 25 ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ, 26 ರೂಪಾಯಿ ಏನಾಗ್ತದೆ, ಮಿಕ್ಸರ್ನದ್ದು ಕಾಸ್ಟ್ ಪ್ರೈಸ್ ಆತ. ಸೆಲ್ಲಿಂಗ್ ಪ್ರೈಸ್ ಎಷ್ಟಂತ ಕೇಳಿದ್ರೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 26 ಇಂಟು ಪ್ರಾಫಿಟ್ 10% ಅಂದ್ರೆ ಏನಾಗುತ್ತೆ, 11 ಡಿವೈಡೆಡ್ ಬೈ 10 ರೇಷಿಯೋ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ, 28.6 ರೂಪಾಯಿ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಕೊಳವೆಯು ಒಂದು ತೊಟ್ಟಿಯನ್ನು 15 ನಿಮಿಷಗಳಲ್ಲಿ ತುಂಬಬಲ್ಲದು ಮತ್ತು ಬಿ ಕೊಳವೆಯು ಒಂದು ತೊಟ್ಟಿಯನ್ನು 35 ನಿಮಿಷಗಳಲ್ಲಿ ತುಂಬಬಲ್ಲದು. ಸಿ ಕೊಳವೆ ತುಂಬಿದ ತೊಟ್ಟಿಯನ್ನು 1 ಗಂಟೆಯಲ್ಲಿ ಖಾಲಿ ಮಾಡಬಲ್ಲದು. 3 ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆದ್ರೆ ತೊಟ್ಟಿಯು ಸಂಪೂರ್ಣವಾಗಿ ತುಂಬಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿರಲಿ.
ಎ ಎಷ್ಟು ಟೈಮ್ ತೊಗೊಳತ್ತಿಲ್ಲ 15 ನಿಮಿಷ, ಬಿ ಎಷ್ಟು ಟೈಮ್ ತೊಗೊಳತ್ತ 35 ನಿಮಿಷ, ಸಿ ಖಾಲಿ ಮಾಡೋದು 1 ತಾಸು ಕೊಟ್ರ ಅಂದ್ರೆ 60 ನಿಮಿಷ ಆಗುತ್ತೆ. ಎಲ್ ಸಿ ಎಂ ಎಷ್ಟಾಗುತ್ತೆ ಇಲ್ಲಿ 420 ಆಗುತ್ತೆ. 15 28 35 12 67 ಆಯ್ತು. ಟೋಟಲ್ 3 ಜನ ಶೇರ್ ಮಾಡಿದ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಮೈನಸ್ ಸಿ ಆಗುತ್ತೆ. ಅಂದ್ರೆ 420 ಡಿವೈಡೆಡ್ ಬೈ 33 ಆಗುತ್ತೆ. 140 3 11 ಅಂದ್ರೆ 140 ಡಿವೈಡೆಡ್ ಬೈ 11 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ ಸಂಖ್ಯೆ 66%, ಎರಡನೇ ಸಂಖ್ಯೆ 3/5 ಭಾಗಕ್ಕೆ ಸಮ ಐತಿ. ಮೊದಲ ಸಂಖ್ಯೆ ಮತ್ತೆ ಎರಡನೇ ಸಂಖ್ಯೆ ಅನುಪಾತ ಎಷ್ಟಂತ ಕೇಳಿರಲಿ. ಎ 66% ಏನಾಗುತ್ತೆ, ಎ ಇಂಟು 66 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 3/5 ಇಂಟು ಏನತ್ತು ಬಿ ಆತ. ಎ ಬೈ ಬಿ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಇಲ್ಲಿ 5 ಒಂದ್ಲಿ 5 20 3 ಒಂದ್ಲಿ 3 20 2 11 2 10 ಆತಂದ್ರೆ 10 ಡಿವೈಡೆಡ್ ಬೈ 11 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ 8:5 ಮತ್ತು ಅವರ ಖರ್ಚುಗಳ ಅನುಪಾತ 2:1 ಆಗೈತಿ. ಇಬ್ರು ಪ್ರತಿ ತಿಂಗಳು 160 ರೂಪಾಯಿ ಉಳಿತಾಯ ಮಾಡ್ತಿದ್ರ ಅವರ ಮಾಸಿಕ ಆದಾಯಗಳ ನಡುವಿನ ವ್ಯತ್ಯಾಸ ಎಷ್ಟಂತ ಕೇಳಿರಲಿ. ನೋಡ್ರಿ, ಎ ಮತ್ತು ಬಿ ಐತಿ. ಇಲ್ಲಿ ಇನ್ಕಮ್ ರೇಷಿಯೋ ಎಷ್ಟು ಕೊಟ್ಟನ ಇಲ್ಲಿ 8:5. ಖರ್ಚು ಎಷ್ಟು ಕೊಟ್ಟನ ಎಕ್ಸ್ಪೆಂಡಿಚರ್ ರೇಷಿಯೋ 2:1 ಅಂತ ಕೊಟ್ರ. ಸೇವಿಂಗ್ಸ್ ಏನ್ ಮಾಡ್ಯಾರ ಇಬ್ರು 160 ರೂಪಾಯಿ ಏನ್ ಮಾಡ್ಯಾರ ಸೇವ್ ಮಾಡ್ಯಾರ. ನೋಡ್ರಿ ಇಲ್ಲಿ ಇನ್ಕಮ್ ಏನೈತಿ ಏದು 8x ನಾಗ ಮೈನಸ್ 160 ಮಾಡಿದ್ವಿ ಅಂದ್ರೆ ಇಲ್ಲಿ ಏನ್ ಬರ್ತೈತೆ ಅವಾಗ ಸೇವಿಂಗ್ ಎಕ್ಸ್ಪೆಂಡಿಚರ್ ಬರ್ತೈತೆ. ರೇಷಿಯೋ ಎಷ್ಟು ಕೊಟ್ಟನ 2 ಕೊಟ್ಟನ ಡಿವೈಡೆಡ್ ಬೈ 5x ಮೈನಸ್ 160 ಮಾಡಿದ್ರೆ ಇವನ್ ರೇಷಿಯೋ ಎಷ್ಟು ಕೊಟ್ಟನ ಬಿ 1 ಕೊಟ್ಟನ. ಕ್ರಾಸ್ ಮಲ್ಟಿಫೈ ಮಾಡಿದ್ರೆ ಏನಾಗುತ್ತದೆ 8x ಮೈನಸ್ 160 ಈಜು ಕೊಟ್ಟು 10x ಮೈನಸ್ 320 ಆತು. 320 ಬಂದ್ರೆ ಈ ಸೈಡ್ ಬಂದ್ರೆ ಏನತ್ತ ಪ್ಲಸ್ ಆಗುತ್ತೆ. ಅಂದ್ರೆ 2x ಈಜು ಕೊಟ್ಟು 160 ಆತು. x ಈಜು ಕೊಟ್ಟು ಎಷ್ಟಾಯ್ತು 80 ಬಂತು. ನಮಗೇನ್ ಕೇಳ್ಯಾರ ಅವರ ಆದಾಯಗಳ ನಡುವಿನ ವ್ಯತ್ಯಾಸ ಕೇಳ್ಯಾರ. ವ್ಯತ್ಯಾಸ ಎಷ್ಟು ಬರ್ತೈತಿ 3 ರೇಷಿಯೋ ಬರ್ತೈತಿ. ಅಂದ್ರೆ 80 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ 240 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 9 ವರ್ಷಗಳ ಹಿಂದೆ ಆಷಾಢ ವಯಸ್ಸು ಭಾವನಾಳ ವಯಸ್ಸಿನ 3 ಪಟ್ಟಿತ್ತು. ಅಂದ್ರೆ ನೋಡ್ರಿ 9 ವರ್ಷದಿಂದ ಏನ್ ಕೊಟ್ರ ಆಷಾಢ ವಯಸ್ಸು ಭಾವನಾಳ ವಯಸ್ಸಿನ ಏನೈತಿ 3 ಪಟ್ಟು 3:1 ಆಗುತ್ತೆ. ಇಂದಿನಿಂದ 7 ವರ್ಷಗಳ ನಂತರ ಅಂದ್ರೆ ಪ್ಲಸ್ 7 ವರ್ಷದ ನಂತರ ಏನಾಗೈತಿ ಆಷಾಢ ವಯಸ್ಸು ಭಾವನಾಳ ವಯಸ್ಸಿನ ಏನಾಗೈತಿ 2 ಪಟ್ಟಾಗೈತಿ. ಅಂದ್ರೆ 2:1 ಆತು. ಇಲ್ಲಿ ಏನೈತಿ ನೋಡ್ರಿ, ಇಲ್ಲಿ ವ್ಯತ್ಯಾಸ 2 ಐತಿ, ಇಲ್ಲಿ ವ್ಯತ್ಯಾಸ 1 ಐತಿ. ಹಂಗಾದ್ರೆ ಇದನ್ನ ಈಕ್ವಲ್ ಮಾಡಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಮಲ್ಟಿಫೈ 2 ಮಾಡ್ಬೇಕು. ಅಂದ್ರೆ ಎ ಮತ್ತು ಬಿ ರೇಷಿಯೋ ಏನ್ ಬಂತು ಇದು 3:1 ಆತು. ಇದು 2 2 4 4 2 2 1 ಅಂದ್ರೆ ವ್ಯತ್ಯಾಸ 2 ಕಡೆ ಸೇಮ್ ಬಂತು 1 ಬಂತು. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಇವೆರಡು ಸಂಖ್ಯೆನ ಕೂಡಿಸ್ಬೇಕು. ಎಷ್ಟಾಗುತ್ತೆ 16 ಆಗುತ್ತೆ. 9 ಪ್ಲಸ್ 7 ನಮ್ಗೆ ಯಾರು ಕೇಳ್ಯಾರ ಭಾವನಾಳ ಕೇಳ್ಯಾರ. ಭಾವನಾಳಿಂದ ರೇಷಿಯೋ ಎಷ್ಟೈತಿ 1 ಐತಿ. ಅಂದ್ರೆ 16 ವರ್ಷ ಏನಾಗ್ತಿದ್ದು 9 ವರ್ಷದ ಹಿಂದಿಂದ ಆತ. ಪ್ರೆಸೆಂಟ್ ಏಜ್ ಏನಾಗುತ್ತೆ ಪ್ಲಸ್ 9 ಕೂಡಿಸ್ಬೇಕು. ಎಷ್ಟಾಗುತ್ತೆ 25 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯಲ್ಲಿ 156 ಗಂಡು ವಿದ್ಯಾರ್ಥಿಗಳು ಮತ್ತು 143 ಹೆಣ್ಣು ವಿದ್ಯಾರ್ಥಿಗಳದಾರ. ಮುಖ್ಯೋಪಾಧ್ಯಾಯರು ಅವರನ್ನ ವಿಭಾಗಗಳಿಗೆ ಹಂಚಲು ಬಯಸ್ತಾರ. ಪ್ರತಿ ವಿಭಾಗದಲ್ಲಿ ಕೇವಲ ಗಂಡು ನೋಡ್ರಿ ಬರೀ ಗಂಡು ಮತ್ತು ಗಂಡು ವಿದ್ಯಾರ್ಥಿಗಳು ಅಥವಾ ಕೇವಲ ಹೆಣ್ಣು ವಿದ್ಯಾರ್ಥಿಗಳನ್ನ ಮಾತ್ರ ಇರ್ಬೇಕು. ಎಲ್ಲಾ ವಿಭಾಗಗಳಲ್ಲಿ ಏನ್ ಮಾಡ್ಯಾರ ವಿದ್ಯಾರ್ಥಿಗಳ ಸಂಖ್ಯೆ ಸಮ ಮಾಡ್ಯಾರ. ಹಾಗೂ ಸಾಧ್ಯವಾದಷ್ಟು ಕಡಿಮೆ ವಿಭಾಗಗಳು ಇರಬೇಕು. ಹಾಗಾದ್ರೆ ಶಾಲೆಯಲ್ಲಿ ಒಟ್ಟು ಎಷ್ಟು ವಿಭಾಗಗಳು ಇರ್ತಾವಂತ ಕೇಳಿಲ್ಲ. ನೋಡ್ರಿ ಸಾಧ್ಯವಾದಷ್ಟು ಕಡಿಮೆ ವಿಭಾಗಗಳಂದ್ರೆ ಇಲ್ಲಿ ಕಡಿಮೆ ವಿಭಾಗಗಳಂದಾಗ ನಾವು ಏನ್ ಮಾಡ್ಬೇಕು ಇಲ್ಲಿ 156 ಮತ್ತು 143 ಏನ್ ತಗೋಬೇಕು ಇಲ್ಲಿ HCF ತಗೋಬೇಕು. HCF ತಗೊಂಡಾಗ ಏನಾಗತ್ತ ಕನಿಷ್ಠ ಸಂಖ್ಯೆ ಆಗತ್ತದ. ಅಂದ್ರೆ ಎಷ್ಟು ಬರ್ತೈತಿ HCF 13 ಆಕತಿ. ಟೋಟಲ್ ವಿಭಾಗಗಳು ಎಷ್ಟಾಕವ ನಮ್ಗೆ ಇಲ್ಲಿ 156 ಬಾಯ್ಸ್ ಬರೀ ಮಾಡಿದ್ರೆ ಎಷ್ಟಾಗುತ್ತೆ ಡಿವೈಡೆಡ್ ಬೈ 13 ಮಾಡ್ಬೇಕು. ಪ್ಲಸ್ 143 ಡಿವೈಡೆಡ್ ಬೈ ಗರ್ಲ್ಸ್ ಮಾಡಿದ್ರೆ 11 ಆಗುತ್ತೆ. ಸಾರಿ 13 ಆಗುತ್ತೆ. ಇದೆಷ್ಟಾಗುತ್ತೆ 12 ಆಗುತ್ತೆ. ಗರ್ಲ್ಸ್ ಎಷ್ಟಾಗುತ್ತೆ 11 ಆಗುತ್ತೆ. ಟೋಟಲ್ ಎಷ್ಟಾಕೋ 12 ಪ್ಲಸ್ 11 23 ವಿಭಾಗಗಳು ಹಾಕುವ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಗೋಳದ ತ್ರಿಜ್ಯವು 3 ಸೆಂಟಿಮೀಟರ್ ಆಗೈತಿ. ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ. ಟೋಟಲ್ ಸರ್ಫೇಸ್ ಏರಿಯಾ ಈಜು ಕೊಟ್ಟು ಏನಾಗುತ್ತೆ ಫಾರ್ಮುಲಾ 4πr² ಆಗುತ್ತೆ. ಅಂದ್ರೆ 4π ರೇಡಿಯಸ್ 6 ಕೊಟ್ಟು 4² 9 ಆಗುತ್ತೆ. 9 4 36 π ಏನಾಗುತ್ತೆ ಏರಿಯಾ ಆಗುತ್ತೆ. 15,000 ಮೊತ್ತವನ್ನು ವಾರ್ಷಿಕ 15% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಬಡ್ಡಿಯನ್ನು ಸೇರಿಸುವಂತೆ 2 ವರ್ಷಗಳ ಕಾಲ ಸಾಲವನ್ನು ನೀಡಲಾಗೈತಿ. 2 ವರ್ಷಗಳ ನಂತರ ದೊರೆಯುವ ಬಡ್ಡಿಯ ಮೊತ್ತ ಎಷ್ಟಂತ ಕೇಳಿರಲಿ. ನೋಡಿ ರೇಟ್ ಏನ್ ಕೊಟ್ಟನ ಇಲ್ಲಿ 15% ಕೊಟ್ಟನ. ಅಂದ್ರೆ ಫ್ರಾಕ್ಷನ್ ಏನಾಗತ್ತಿದೆ 3/20 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತಿದೆ 20 ರಿಂದ 23 ಆಗುತ್ತೆ. 2 ವರ್ಷ ಕೊಟ್ಟನ ಅಂದ್ರೆ ಏನ್ ಮಾಡ್ಬೇಕು ಸ್ಕ್ವೇರ್ ಮಾಡ್ಬೇಕು. 20 ಸ್ಕ್ವೇರ್ ಎಷ್ಟಾಯ್ತು 400. 23 ಸ್ಕ್ವೇರ್ 529. 400 ವ್ಯಾಲ್ಯೂ ಕೊಟ್ಟನ ಪ್ರಿನ್ಸಿಪಲ್ 15,000 ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 37.5 ಆಗೈತಿ. ಇಂಟ್ರೆಸ್ಟ್ ಎಷ್ಟಾಗುತ್ತೆ ವ್ಯತ್ಯಾಸ ಇದೆ 129 ಆಗುತ್ತೆ. 129 ಇಂಟು 37.5 ಮಾಡಿದ್ರೆ ಎಷ್ಟು ಬರ್ತೈತಿ 4,837.5 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 40% ಮತ್ತು 15% ಸತತ ರಿಯಾಯಿತಿಗಳು ಒಂದೇ ರಿಯಾಯಿತಿ ಸಮ ಆಗಿದ್ರೆ ಆ ಏಕೈಕ ರಿಯಾಯಿತಿ ಎಷ್ಟಂತ ಕೇಳಿದ್ರೆ ಇದೇನಾಗುತ್ತೆ a ಪ್ಲಸ್ ಬಿ ಮೈನಸ್ a ಇಂಟು ಬಿ ಡಿವೈಡೆಡ್ ಬೈ 100 ಆಗುತ್ತೆ.
ಅಂದ್ರೆ 40 ಪ್ಲಸ್ 15 ಮೈನಸ್ 40 ಇಂಟು 15 ಡಿವೈಡೆಡ್ ಬೈ 100 ಆಗುತ್ತೆ. 0 0 5 ಮೂರ್ಲೆ 5 ಎರಡ್ಲೆ 2 ಒಂದೇ 2 ಇಲ್ಲಿ 3 ಎರಡ್ಲೆ 6 ಆಗುತ್ತೆ. ಇದು 55 ಮೈನಸ್ 6 ಮಾಡಿದ್ರೆ ಎಷ್ಟಾಗುತ್ತೆ 49% ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿಷಿ ಒಂದು ಕೆಲಸವನ್ನು 11 ದಿನಗಳಲ್ಲಿ ಮುಗಿಸಬಲ್ಲನು. ಶ್ಯಾನ್ ರಿಷಿಗಿಂತ 10% ಹೆಚ್ಚು ಕಾರ್ಯಕ್ಷಮನಾಗಿದ್ದಾನೆ. ಅದೇ ಕೆಲಸವನ್ನು ಮುಗಿಸಲು ಶ್ಯಾನ್ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ ಕೇಳಿದ್ರೆ ನೋಡ್ರಿ, ರಿಷಿ ಎಷ್ಟು ದಿನ ತಗೊಂತಾನೆ ಇಲ್ಲಿ 11. ಎಫಿಷಿಯನ್ಸಿ ರೇಷಿಯೋ ಬರ್ತಿದ್ದಿಲ್ಲ ಶ್ಯಾನ್ ಮತ್ತು ರಿಷಿದ 10% ಏನದನ ಶ್ಯಾನ್ ಜಾಸ್ತಿ ಅದನ ಅಂದ್ರೆ ಇದು 11 ರೇಷಿಯೋ 10 ಟೋಟಲ್ ವರ್ಕ್ ಏನಾಗುತ್ತೆ ಟೈಮ್ ಇಂಟು ಎಫಿಷಿಯನ್ಸಿ ಆಗುತ್ತೆ. ರಿಷಿದು ಏನಾಗುತ್ತೆ ಇಲ್ಲಿ ಟೈಮ್ ಕೊಟ್ಟು 11 ದಿವಸ ಎಫಿಷಿಯನ್ಸಿ 10 ಬಂದೈತೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು 110. ಇದನ್ನ ಕೆಲಸ ಮಾಡಕ್ ಶ್ಯಾನ್ ಎಷ್ಟು ಅಂತಾನೆ 110 ಡಿವೈಡೆಡ್ ಅವನ ಎಫಿಷಿಯನ್ಸಿ 11 ಐತೆ ಅಂದ್ರೆ 10 ದಿನ ತಗೊಂತಾನೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಹಣದ 20% ಕಳೆದುಕೊಳ್ತಾನೆ, ನಂತರ ಉಳಿದ ಹಣದ 25% ಖರ್ಚು ಮಾಡ್ತಾನೆ. ಅವನ ಬಳಿ 525 ರೂಪಾಯಿ ಉಳಿದಿದ್ರೆ ಅವನ ಮೂಲ ಹಣ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಅವನ ಮೂಲ ಹಣ 100x ಅಂತ ತಗೊಂತೀನಿ. ಇಲ್ಲಿ 20% ಕಳೆದು ಹೋಗೈತೆ ಅಂದ್ರೆ ಮೈನಸ್ 20 ಮಾಡಿದ್ರೆ ಉಳಿದಿದೆ ಎಷ್ಟು 80x ಉಳಿತೈತಿ. ಅದ್ರಾಗ ಏನ್ ಮಾಡ್ಯಾನ 25% ಖರ್ಚು ಮಾಡ್ಯಾನ. ಅಂದ್ರೆ 25% ಖರ್ಚು ಅಂದ್ರೆ ಏನಾಗುತ್ತದೆ 25% 1/4 ಆಗುತ್ತೆ. ಅಂದ್ರೆ ಖರ್ಚು ಎಷ್ಟು ಮಾಡಿದ 20x ಮಾಡಿದ, ಉಳಿದಿದ್ದು ಎಷ್ಟು 60x. ಈ ಉಳಿದಿದ್ದ ಅಮೌಂಟ್ ಕೊಟ್ಟನ 60x ವ್ಯಾಲ್ಯೂ ಎಷ್ಟು ಅಂತಂದ್ರೆ 525 ಕೊಟ್ಟನ. 15 4 60 15 35 ಆಗುತ್ತೆ. ಅಂದ್ರೆ ಇದಕ್ಕೆ ಇಂಟು 25 ಮಾಡಿದ್ರೆ ಇದು 100x ಆಗುತ್ತೆ. ಇಂಟು 25 ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 875 ರೂಪಾಯಿ ಬರ್ತೈತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಕಾರುಗಳ ವೇಗಗಳ ಅನುಪಾತ 2:3:5 ಆಗೈತಿ. ಒಂದೇ ದೂರವನ್ನು ಕ್ರಮಿಸಲು ಅವು ತೆಗೆದುಕೊಳ್ಳುವ ಸಮಯಗಳ ಅನುಪಾತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ 3 ಕಾರುಗಳ ಸ್ಪೀಡ್ ಏನ್ ಕೊಟ್ಟನ 2:3:5 ಏನತ್ತಿದೆ ಸ್ಪೀಡ್ ರೇಷಿಯೋ ಕೊಟ್ಟನ. ನಮಗೆ ಟೈಮ್ ರೇಷಿಯೋ ಎಷ್ಟಾಗುತ್ತೆ ಅಂತ ಕೇಳ್ಯಾರ. 2 3 5 LCM ಎಷ್ಟಾಗುತ್ತೆ 30 ಆಗುತ್ತೆ. 2 15 3 10 5 6 ಅಂದ್ರೆ 15:10:6 ಏನತ್ತೆ ಟೈಮ್ ರೇಷಿಯೋ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.